ಮತ್ತೆ ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚಂದ ಇದ್ದೀನಿ. ಯಾರು ಏನೇ ಬಡ್ಕೊಂಡ್ರು ಕೂಡ, ಎಂಥ ಸಾಂಬಾರು ಎಂಥ ಅಡುಗೆ ಮಾಡಿ ಮೃಷ್ಟಾನ್ನ ಭೋಜನನ ಬಡಿಸಿದ್ರು ಉಪ್ಪು ಸಾಂಬಾರು ಖಾರ ಮುಂದೆ ಬೇರೆ ಯಾವ ಸಾಂಬಾರನ್ನು ಕೂಡ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಲ್ಲೂ ಕೂಡ ಮಂಡ್ಯ ಮಳವಳ್ಳಿ ಕಡೆ ಅಂತೂ ದಿನದಲ್ಲಿ 3 ಟೈಮ್ ಕೊಟ್ಟರು ಕೂಡ ತಿನ್ನೋವಂಥ ಏಕೈಕ ಸಾಂಬಾರು ಅಂತಂದ್ರೆ ಉಪ್ಸಾರು. ಕೆಲವ್ರಿಗೆ ಇದು ಇಷ್ಟ ಆಗದಿರ್ಬೋದು, ಬಟ್ ಆದರೆ ಈ ಕಡೆ ಇರೋರಂತೂ ತುಂಬಾನೇ ಇಷ್ಟ ಆಗುತ್ತೆ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ ಆದರೂ ಕೂಡ ನಾನು ಯಾವಾಗ ಕೊಟ್ಟರು ತಿನ್ನುವಂಥ ಏಕೈಕ ಒಂದು ಅಡುಗೆ ಏನಂತಂದ್ರೆ ಉಪ್ಪು ಸಾಂಬಾರು. ಅದರಲ್ಲಿ ಖಾರ ಹಾಕೊಂಡು ಅದರಲ್ಲೂ ನಿಂಬೆಹಣ್ಣ ಇಂಟ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ನಾನು ನಾನ್ ವೆಜ್ ತಿನ್ನೋದಿಲ್ಲ, ಬಟ್ ಆದರೆ ನನಗೆ ಉಪ್ಪು ಸಾಂಬಾರೇ ನಾನ್ ವೆಜ್ ಥರ ಫೀಲ್ ಕೊಡುತ್ತೆ. ನನಗೆ ಯಾವ ಮಟನ್ ಚಿಕನ್ ಏನೂ ಬೇಡ, ಇದೊಂದು ಇದ್ಬಿಟ್ರೆ. ಅದರಲ್ಲೂ ನಮ್ಮಮ್ಮ ಅಂತೂ ಹುಳ್ಳಿ ಮೊಳಕೆ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡ್ತಾರೆ. ಅದು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ, ಬಟ್ ಆದರೂ ನನಗೆ ಇವತ್ತಿನವರೆಗೂ ಆ ಟೇಸ್ಟ್ ಬಂದೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ಆದರೆ ನಾನು ಮಾಡೋದು ಇದೇ ರೀತಿ. ಬೇರೆ ಬೇರೆ ವೆರೈಟಿನೂ ಕೂಡ ಇನ್ ಫ್ಯೂಚರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಖಾರಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಎಡಿಟಿಂಗಲ್ಲಿ ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ, ಸೊ ನೀವು ಮರಿದೇನೆ ಅದನ್ನು ಹಾಕಿ. ಆ್ಯಂಡ್ ಆಲ್ಸೋ ರೆಸಿಪಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಮುದ್ದೆ ಅಂತೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ರಾಗಿ ಹಿಟ್ಟನ್ನ ಬಿಡಿಸಿರ್ಲಿಲ್ಲ. ಸೊ ಅದಕ್ಕೆ ನಾನು ರೈಸಲ್ಲೇ ಸರ್ವ್ ಮಾಡಿದೆ. ಯಾರಿಗೆಲ್ಲ ಉಪ್ಪು ಸಾಂಬಾರು ಇಷ್ಟ, ಯಾರಿಗೆಲ್ಲ ಉಪ್ಪು ಸಾಂಬಾರು ಕಷ್ಟ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ.